ಎಲ್ಲರಿಗೂ ನಮಸ್ಕಾರ. ಇವತ್ತು ಮಲ್ಟಿಪಲ್ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಸೊ ಮಲ್ಟಿಪಲ್ ಇಂಟಿಗ್ರೇಷನ್ ಹೆಸರೇ ಹೇಳೋ ಹಾಗೆ ದ ಪ್ರೋಸೆಸ್ ಆಫ್ ಇಂಟಿಗ್ರೇಷನ್ ಇಸ್ ರಿಪೀಟೆಡ್ ಮಲ್ಟಿಪಲ್ ಟೈಮ್ಸ್. ಇಂಟಿಗ್ರೇಷನ್ ಏನ್ ಮಾಡ್ತೀವಿ, ಒಂದು ಫಂಕ್ಷನ್ ತಗೊಂಡು ಸೇಮ್ ಪ್ರೊಸೆಸ್ ಮತ್ತೆ ಮತ್ತೆ ರಿಪೀಟ್ ಮಾಡುವಂಥದ್ದು. ಸೊ ನಿಮಗೆ ಒಂದೇ ಫಂಕ್ಷನ್ ಇದ್ರೆ ಇನ್ ಒನ್ ವೇರಿಯಬಲ್ f of x, that is function in a single variable. In that case, the integral of that function between two limits a and b is given by this. So f of x ಅನ್ನು ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಫಂಕ್ಷನ್ ಬರುತ್ತೆ, ಅದನ್ನ ಕ್ಯಾಪಿಟಲ್ f of x ಅಂತ ಕರ್ಕೊಂಡಿದ್ದೇನೆ. ಆಮೇಲೆ ಲಿಮಿಟ್ಸ್ ಅಪ್ಲೈ ಮಾಡ್ತೀರಾ, ಅಪ್ಪರ್ ಲಿಮಿಟ್ ಮೈನಸ್ ದಿ ಲೋವರ್ ಲಿಮಿಟ್. ಸೊ ಆಕ್ಚುಲಿ ಏನಂದ್ರೆ ಇಂಟಿಗ್ರೇಷನ್ ಅಂದ್ರೆ ಏನು, ದಟ್ ಇಸ್ ದ ಫಸ್ಟ್ ಕ್ವಶನ್ ದಟ್ ವಿ ಶುಡ್ ನೋ. ಸೊ ಇಂಟಿಗ್ರೇಷನ್ ಅಂತಂದ್ರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಫೈಂಡಿಂಗ್ ದಿ ಇಂಟೆಗ್ರಲ್ ಆಫ್ ದಿ ಗಿವನ್ ಫಂಕ್ಷನ್. ಸೊ ಒಂದು ಫಂಕ್ಷನ್ ಇರುತ್ತೆ ಎಫ್ ಆಫ್ ಎಕ್ಸ್ ಅಂತ ಅಂದ್ಬಿಟ್ಟು, ಅದರದ್ದು ಇಂಟೆಗ್ರಲ್ ಕಂಡುಹಿಡಿಯುವಂತ ಪ್ರೋಸೆಸ್ಗೆ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಸೊ ಇಂಟಿಗ್ರೇಷನ್ ಅನ್ನ ನೀವು ಒಂದು ಮೆಷಿನ್ ತರ ನೋಡೋದಾದ್ರೆ, ಇಟ್ ಇಸ್ ಅ ಮೆಷಿನ್ ವಿಚ್ ಟೇಕ್ಸ್ ಇನ್ಪುಟ್ ಎಫ್ ಆಫ್ ಎಕ್ಸ್ ಅಂಡ್ ಗಿವ್ಸ್ ಔಟ್ಪುಟ್ ಇಟ್ಸ್ ಇಂಟೆಗ್ರಲ್. ಸೊ ಯು ಕ್ಯಾನ್ ಟ್ರೀಟ್ that integral, the process of integration as a machine which performs the process of integration. So ivaga if you have function in single variable, ಒಂದೇ ವೇರಿಯಬಲ್ ಫಂಕ್ಷನ್ ಇದ್ರೆ ಅದರದ ಇಂಟಿಗ್ರೇಷನ್ ಮಾಡೋದಕ್ಕೆ ಅಥವಾ ಇಂಟೆಗ್ರಲ್ ಕಂಡುಹಿಡಿಯೋದಕ್ಕೆ ಇದನ್ನೆಲ್ಲ PUC ಲಿ ಓದಿರ್ತೀರಾ, ಮುಂಚೆ ಎಲ್ಲ ಗೊತ್ತಿರುತ್ತೆ. ಇವಾಗ ನಾವು ಹೋಗ್ತಾ ಇರೋಂಥದ್ದು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವೇರಿಯಬಲ್ ಇದ್ರೆ, ಸಪೋಸ್ ಯು ಹ್ಯಾವ್ ಎ ಫಂಕ್ಷನ್ ಇನ್ two or more variables, then how to find the integral of that function. ಈಗಾಗಲೇ ನಾವು ಓದಿದ್ದೀವಿ, if you have a function in single variable, how to find its derivative. ಫಂಕ್ಷನ್ ಒಂದು ವೇರಿಯಬಲ್ ಇದ್ರೆ ಅದರದ್ದು ಡೆರಿವೇಟಿವ್ ಕಂಡುಹಿಡಿಯೋದು ಹೇಗೆ. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವೇರಿಯಬಲ್ ಇದ್ರೆ ಡೆರಿವೇಟಿವ್ ಕಂಡುಹಿಡಿಯೋದು ಹೇಗೆ. ಸೊ ಡಿಫರೆನ್ಶಿಯೇಷನ್ ಅಂಡ್ ಪಾರ್ಷಿಯಲ್ ಡಿಫರೆನ್ಶಿಯೇಷನ್. ಒಂದೇ ವೇರಿಯಬಲ್ ಇದ್ರೆ ದಟ್ ಈಸ್ ಜಸ್ಟ್ ಡಿಫರೆನ್ಶಿಯೇಷನ್ ಡಿ, ಬರೀ ಡಿಫರೆನ್ಶಿಯೇಷನ್ ಅಂತ ಹೇಳ್ತೀವಿ ಒಂದೇ ವೇರಿಯಬಲ್ ಇದ್ರೆ. ಎರಡು ವೇರಿಯಬಲ್ ಇದ್ರೆ ಪಾರ್ಷಿಯಲ್ ಡಿಫರೆನ್ಶಿಯೇಷನ್. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವೇರಿಯಬಲ್ ಇದ್ರೆ ಪಾರ್ಷಿಯಲ್ ಡಿಫರೆನ್ಶಿಯೇಷನ್. ಸೊ ಇಲ್ಲಿ ಫಂಕ್ಷನ್ ನಿಮಗೆ u ಈಕ್ವಲ್ ಟು u ಆಫ್ ಎಕ್ಸ್ ಕಮ ವೈ ಫಾರ್ಮ್ ಅಲ್ಲಿ ಇರುತ್ತೆ. ಯಾವ ತರ ಡೆರಿವೇಟಿವ್ ಕಂಡುಹಿಡಿಯೋದು, either I have to differentiate with respect to x keeping y as constant or differentiate with respect to y keeping x as constant. ಸೊ ಎರಡು ತರ ಮಾಡಬಹುದು. y ನ ಕಾನ್ಸ್ಟೆಂಟ್ ಇಟ್ಕೊಂಡು ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿಫರೆನ್ಶಿಯೇಟ್ ಮಾಡಬಹುದು, ಅದನ್ನ ಪಾರ್ಷಿಯಲ್ ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಹೇಳ್ತೀವಿ. ಎಕ್ಸ್ ನ ಕಾನ್ಸ್ಟೆಂಟ್ ಇಟ್ಕೊಂಡು y ಡಿಫರೆನ್ಶಿಯೇಟ್ ಮಾಡಬಹುದು, ಅದನ್ನ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಟು y ಅಂತ ಹೇಳ್ತೀವಿ. ಸೊ ಸೇಮ್ ಕಾನ್ಸೆಪ್ಟ್ ಇಂಟಿಗ್ರೇಷನ್ ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಇಫ್ ಯು ಹ್ಯಾವ್ ಫಂಕ್ಷನ್ ಇನ್ ಸಿಂಗಲ್ ವೇರಿಯಬಲ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಫೈಂಡ್ ಇಟ್ಸ್ ಇಂಟೆಗ್ರಲ್ ಈಸಿಲಿ. ಒಂದೇ ವೇರಿಯಬಲ್ ಇದ್ರೆ ಇಂಟಿಗ್ರೇಷನ್ ಕಂಡುಹಿಡಿತೀರಾ. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವೇರಿಯಬಲ್ ಇದೆ, ಸಪೋಸ್ ಪ್ರಾಬ್ಲಮ್ ಕೊಟ್ಟಿರೋಂಥ ಪ್ರಾಬ್ಲಮ್ ಈ ಫಾರ್ಮ್ ಅಲ್ಲಿ ಇದೆ, ಇಂಟೆಗ್ರಲ್ a ಟು b ಇಂಟೆಗ್ರಲ್ c ಟು d f of x, y dx dy. ಈ ರೀತಿ ಇದ್ದಾಗ ಹಿಂಗೆ ಇಂಟಿಗ್ರೇಷನ್ ಮಾಡೋದು. ಸೊ ಫಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಇದು dx dy. ಸೊ dx dy ಇದೆ ಅಂತಂದ್ರೆ ಸೇಮ್ ಆರ್ಡರ್ ಅಲ್ಲಿ ಇಂಟಿಗ್ರೇಷನ್ ಮಾಡಬೇಕು. ಇಲ್ಲಿ ನೀವು ಯಾವ್ದಾರ ಆರ್ಡರ್ ಅಲ್ಲಿ ಮಾಡಬಹುದು, ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಬಹುದು ಅಥವಾ ವಿತ್ ರೆಸ್ಪೆಕ್ಟ್ ವೈ ಮಾಡಬಹುದು. ಬಟ್ ಇಲ್ಲಿ ಆರ್ಡರ್ ಫಾಲೋ ಮಾಡಬೇಕು. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು, ಆಮೇಲೆ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಬೇಕು. ಸೊ ಈ ಕೇಸ್ ಬಂದಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಸ್ಟ್, ಆಮೇಲೆ ವಿತ್ ರೆಸ್ಪೆಕ್ಟ್ ಟು ವೈ, ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಂಟಿಗ್ರೇಟ್ ಮಾಡಬೇಕು. ಸೊ ಇವಾಗ ಆರ್ಡರ್ ಗೊತ್ತಾಯ್ತು ನನಗೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು ಫಸ್ಟ್ ಅಂತ ಗೊತ್ತಾಯ್ತು. ಇದ್ರದ್ದು ಲಿಮಿಟ್ಸ್ ಯಾವುದು? ಸೊ ಇದು ಡಿ ಎಕ್ಸ್ ಇನ್ನರ್ ಇದೆ. ಸೊ ಇನ್ನರ್ ಇಂಟೆಗ್ರಲ್ ಇದೆಯಲ್ಲ, ಅಲ್ಲಿ ಬರ್ತಿರೋಂಥ ಲಿಮಿಟ್ಸ್ ಎಕ್ಸ್ ದ ಲಿಮಿಟ್ಸ್ ಇರುತ್ತೆ. ಸೊ ದೀಸ್ ಟು ಆರ್ ಲಿಮಿಟ್ಸ್ ಆಫ್ ಎಕ್ಸ್, ಸಿ ಅಂಡ್ ಡಿ. ನೆಕ್ಸ್ಟ್ dy ಔಟರ್ ಡೆರಿವೇಟಿವ್. ಸೊ ಇಲ್ಲಿ dy ಕೊನೆಯಲ್ಲಿದೆ. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆಗಿ ಔಟರ್ ಇಂಟೆಗ್ರಲ್ ಅಲ್ಲಿ ಏನಿರುತ್ತೆ ಇದು y ದ ಲಿಮಿಟ್ಸ್ ಆಗುತ್ತೆ. ಸೊ ನಾವು ಇಂಟಿಗ್ರೇಟ್ ದಿಸ್ f of x, y ವಿತ್ ರೆಸ್ಪೆಕ್ಟ್ ಟು x ಕೀಪಿಂಗ್ y as ಕಾನ್ಸ್ಟೆಂಟ್. ನೋಡಿ ಸೇಮ್ ಐಡಿಯಾ, ಪಾರ್ಷಿಯಲ್ ಡಿಫರೆನ್ಶಿಯೇಷನ್ ಏನ್ ಐಡಿಯಾ ಯೂಸ್ ಮಾಡಿದ್ವಿ ಅದೇ ಐಡಿಯಾ ಇಲ್ಲಿ ಯೂಸ್ ಮಾಡ್ತಾರೆ. ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x, ಇಲ್ಲಿ x ಇರೋದ್ರಿಂದ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಕೀಪಿಂಗ್ y as ಕಾನ್ಸ್ಟೆಂಟ್. ಸೊ y ನ ಕಾನ್ಸ್ಟೆಂಟ್ ಅಂತ ಅಸ್ಯೂಮ್ ಮಾಡ್ಕೊಂಡು ಸಿಂಗಲ್ ವೇರಿಯಬಲ್ ಇದ್ದಾಗ ಯಾವ ರೀತಿ ಇಂಟಿಗ್ರೇಟ್ ಮಾಡ್ತಾ ಇದ್ರೆ ಸೇಮ್ ಇಂಟಿಗ್ರೇಷನ್ ಮಾಡ್ತಾರೆ. ಅಂದ್ರೆ ಇದಿಷ್ಟು ಮಾತ್ರ ತಲೆಗೆಡಿಸ್ಕೋಬೇಕು.
ಅದಷ್ಟನ್ನ ಇಂಟಿಗ್ರೇಟ್ ಮಾಡಿ ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ಎಕ್ಸ್ ವೇರಿಯಬಲ್ ವ್ಯಾನಿಶ್ ಆಗುತ್ತೆ. ಸೊ ಯು ವಾಂಟ್ ಗೆಟ್ ಎಕ್ಸ್ ಟರ್ಮ್. ಸೊ ಉಳ್ಕೊಳ್ಳೋದು ಫಂಕ್ಷನ್ ಇನ್ ಓನ್ಲಿ ಒನ್ ವೇರಿಯಬಲ್, ದಟ್ ಇಸ್ ಫಂಕ್ಷನ್ ಇನ್ ವೈ. ಸೊ ಅವಾಗ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಅದು ನಿಮಗೆ ಜಿ ಆಫ್ ವೈ ಈ ಫಾರ್ಮ್ ರಿಡ್ಯೂಸ್ ಆಗುತ್ತೆ. ಸೊ ಇಂಟರ್ವಲ್ ಎ ಟು ಬಿ ಇದ್ರ ಇಷ್ಟುದು ವ್ಯಾಲ್ಯೂ ಜಿ ಆಫ್ ವೈ ಆಗಿರುತ್ತೆ. ದಟ್ ಮೀನ್ಸ್ ಯು ಗೆಟ್ ಫಂಕ್ಷನ್ ಇನ್ ವೈ ಇಂಟು ಡಿ ವೈ. ನಾವು ಫಂಕ್ಷನ್ ಇನ್ ಸಿಂಗಲ್ ವೇರಿಯಬಲ್ ಯು ಕ್ಯಾನ್ ಇಂಟಿಗ್ರೇಟ್ ಆಸ್ ಯೂಶುವಲ್. ನೆಕ್ಸ್ಟ್ ಇನ್ ಕೇಸ್ ಇಲ್ಲಿ ಎರಡು ಇಂಟೆಗ್ರಲ್ ಇರೋದ್ರಿಂದ ಇದನ್ನ ಡಬಲ್ ಇಂಟೆಗ್ರಲ್ಸ್ ಅಂತ ಹೇಳ್ತೀವಿ. ಡಬಲ್ ಇಂಟೆಗ್ರಲ್ಸ್. ಇಲ್ಲಿ ಮೂರು ಇಂಟೆಗ್ರಲ್ ಸಿಂಬಲ್ ಇದೆ. ಮೂರು ಇಂಟೆಗ್ರಲ್ ಸಿಂಬಲ್ ಇದೆ ಟ್ರಿಬಲ್ ಇಂಟೆಗ್ರಲ್. ವಿ ಡೋಂಟ್ ಗೋ ಬಿಹೈಂಡ್ ಇಟ್. ಇದರಲ್ಲಿ 4 ಅಥವಾ 4ಕ್ಕಿಂತ ಜಾಸ್ತಿ ಇಂಟೆಗ್ರಲ್ ಇರುವಂತಹ ಕೇಸಸ್ಗೆ ನಾವು ಹೋಗ್ತಾ ಇಲ್ಲ. ಸೊ ಇಲ್ಲಿ ರಿಸ್ಟ್ರಿಕ್ಟ್ ಅವರ್ ಸೆಲ್ಸ್ ಟು ಟ್ರಿಬಲ್ ಇಂಟೆಗ್ರಲ್ಸ್. ಇಲ್ಲಿ ಇಂಟೆಗ್ರಲ್ ಎ ಟು ಬಿ, ಇಂಟೆಗ್ರಲ್ ಸಿ ಟು ಡಿ, ಇಂಟೆಗ್ರಲ್ ಎ ಟು ಎಫ್, ಎಫ್ ಆಫ್ ಎಕ್ಸ್ ವೈ ಝೆಡ್ ಡಿ ಎಕ್ಸ್ ಡಿ ವೈ ಡಿ ಝೆಡ್. ಅಬ್ಸರ್ವ್ ಮಾಡಿ, ಮೂರು ಇಂಟಿಗ್ರೇಷನ್ ಇದ್ರೆ ಮೂರು ವೇರಿಯಬಲ್ ಇರುತ್ತೆ. ಇಲ್ಲಿ ಎಷ್ಟು ವೇರಿಯಬಲ್ ಇದೆ ಅಷ್ಟು ಇಂಟೆಗ್ರಲ್ ಸಿಂಬಲ್ ಇರುತ್ತೆ. ಒಂದು ವೇರಿಯಬಲ್ ಒಂದು ಸಿಂಬಲ್. ಸೊ ಇಲ್ಲಿ ಎರಡು ವೇರಿಯಬಲ್ ಇರೋದ್ರಿಂದ ಎರಡು ಇದೆ, ಮೂರು ವೇರಿಯಬಲ್ ಇರೋದ್ರಿಂದ ಮೂರು ಇಂಟೆಗ್ರಲ್ ಸಿಂಬಲ್ ಇರುತ್ತೆ. ನಾವು you have integrate with respect to x first, then y, then z. First with respect to x integration, ಆಮೇಲೆ with respect to y, ಆಮೇಲೆ with respect to z. x ಗೆ ಲಿಮಿಟ್ಸ್ ಇದನ್ನ ಟರ್ಮ್, ಸೊ ಕರೆಸ್ಪಾಂಡಿಂಗ್ ಇನ್ನರ್ ಇಂಟೆಗ್ರಲ್. ಸೊ e and f x ಲಿಮಿಟ್ಸ್ ಆಗಿರುತ್ತೆ. c and d y ಲಿಮಿಟ್ಸ್ ಆಗಿರುತ್ತೆ. a and b z ಲಿಮಿಟ್ಸ್ ಆಗಿರುತ್ತೆ. ಸೊ ಆರ್ಡರ್ ಐಡೆಂಟಿಫೈ ಮಾಡೋದು ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಮತ್ತೆ ಲಿಮಿಟ್ಸ್ ಐಡೆಂಟಿಫೈ ಮಾಡೋದು ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್. ನಾವು ಇಂಟಿಗ್ರೇಟ್ ದಿಸ್ ಒನ್. ಇಂಟಿಗ್ರೇಟ್ ಎಫ್ ಆಫ್ ಎಕ್ಸ್ ವೈ ಝೆಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಕೀಪಿಂಗ್ ಬೋತ್ ವೈ ಅಂಡ್ ಝೆಡ್ ಕಾನ್ಸ್ಟೆಂಟ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿ ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ಎಕ್ಸ್ ಟರ್ಮ್ ವ್ಯಾನಿಶ್ ಆಗುತ್ತೆ. ಮುಂಚೆ ಹೇಳೋದಲ್ಲ ಅದೇ ರೀತಿ ಎಕ್ಸ್ ಟರ್ಮ್ ವ್ಯಾನಿಶ್ ಆದ್ರೆ ಉಳ್ಕೊಳ್ಳೋದು function in y and z. So this reduces to this form. Integral c to d g of x y comma z dy dz. ಇವಾಗ ಮತ್ತೆ ಸೇಮ್ ಪ್ರೋಸೆಸ್ ರಿಪೀಟ್ ಮಾಡಬೇಕು. ಸೊ ಇಲ್ಲಿ ಇವಾಗ ವಿತ್ ರೆಸ್ಪೆಕ್ಟ್ ಟು y ಇಂಟಿಗ್ರೇಟ್ ಮಾಡಿದ್ರೆ ಇದಿಷ್ಟು ವ್ಯಾಲ್ಯೂಸ್ ಆಗುತ್ತೆ. ಐ ಮೀನ್ ಫಸ್ಟ್ ಇಂಟಿಗ್ರೇಟ್ ಮಾಡ್ತೀರಾ y ಟರ್ಮ್ ವ್ಯಾಲ್ಯೂಸ್ ಆಗುತ್ತೆ. ಸೊ ನಿಮ್ಗೆ ಉಳ್ಕೊಳ್ಳುವಂಥದ್ದು ಫಂಕ್ಷನ್ ಇನ್ z. ಸೊ ದಟ್ ಟೇಕ್ಸ್ ದಿಸ್ ಫಾರ್ಮ್ x of z dz. Now, is a function in single variable, you can evaluate it easily. Function in single variable ಇದ್ದಾಗ ಯಾವ ರೀತಿ ಇಂಟಿಗ್ರೇಷನ್ ಮಾಡೋದು ಅನ್ನೋದನ್ನ ನೀವು ಆಲ್ರೆಡಿ ಓದಿರೋದ್ರಿಂದ this you can do easily. So this is about double integrals and triple integrals. So given the problem statement, it is very important to note down what is the order of the integration. Then what are the limits of the variables. Then as usual integration. ಈ ಪಾರ್ಟ್ ಇಂಟಿಗ್ರೇಟ್ ಮಾಡುವಾಗ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಏನಿದೆ ಅನ್ನೋ ತಲೆ ಕೆಡಿಸ್ಕೊಳ್ಬೇಕು. ಇದಿಷ್ಟನ್ನು ಮಾತ್ರ ಇಂಟಿಗ್ರೇಟ್ ಮಾಡಿ, ಆಮೇಲೆ ಇದು ರಿಡ್ಯೂಸ್ ಆಗುತ್ತೆ. ಸೊ ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ಸೊ ಟ್ರೈ ಟು ಇವ್ಯಾಲ್ಯೂಯೇಟ್ ಸಮ್ ಪ್ರಾಬ್ಲಮ್ಸ್ ಆನ್ ಡಬಲ್ ಇಂಟಿಗ್ರಲ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಒನ್. ಇವ್ಯಾಲ್ಯೂಯೇಟ್ ಡಬಲ್ ಇಂಟಿಗ್ರಲ್ 0 to 1 0 to 1 x2 root x xy dy dx. So throughout this chapter, multiple integration concept is throughout this chapter. So we regularly use only these functions. Integral of x power n, integral of 1 by x. This you can find only when n not equal to -1. So integral of 1 by x, integral of sin x, integral of cos x, integral of e power ax. So this one is x power n plus 1 divided by n plus 1 log x, integral of sin x minus cos x, integral of cos x sin x, integral of e power ax divided by a.
Now we are going to solve problems keeping these results in our mind. So these are almost enough. Now the first one, evaluate integral 0 to 1 integral x2 root x xy dy dx. I equal to, I'll write down this one, integral 0 to 1 integral x2 root x xy dy dx. Now look into this order. With respect to y first you have to integrate, then with respect to x. Now first with respect to y integrate ಮಾಡಬೇಕು, ಆಮೇಲೆ with respect to x integrate ಮಾಡಬೇಕು. ಮತ್ತೆ y ದು ಲಿಮಿಟ್ಸ್ x root x, x ಲಿಮಿಟ್ಸ್ 0 and 1. So keep that in mind. That is most important. Now I have to evaluate only this part first. So don't worry about other things that I have. Forget just what you have here. So only concentrate on this. And x is a constant term. Now it will be, ಇದನ್ನ just ಆಗಿ ಬರ್ಕೊಳ್ಳಿ, integral 0 to 1. ಇಲ್ಲಿ x ಕಾನ್ಸ್ಟೆಂಟ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿ ಬರ್ಕೋತೀನಿ. y ಇಂಟಿಗ್ರೇಟ್ ಮಾಡಿದ್ರೆ y square by 2 between 0 and x and root x dx. So integral 0 to 1 x by 2, upper limit apply ಮಾಡಿದ್ರೆ root x whole square, root ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, x ಅಷ್ಟು ಉಳ್ಕೊಳ್ಳುತ್ತೆ, ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 2 ಹೊರಗಡೆ ತಗೋಬಿಟ್ಟಿದ್ದೀನಿ, x ಸ್ಕ್ವೇರ್ dx. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ 1/2 ಹೊರಗಡೆ ತಗೋತೀನಿ, 1/2 ಕಾನ್ಸ್ಟೆಂಟ್ ಇರೋದ್ರಿಂದ ಇಂಟಿಗ್ರಲ್ ಹೊರಗಡೆ ತಗೋತೀನಿ, ಇಂಟಿಗ್ರಲ್ 0 to 1 x square minus x cube dx. So y term vanish ಆಯ್ತು, you got function in x only. Now integrating this 1/2 x square integrate ಮಾಡಿದ್ರೆ x cube by 3, x power 3 integrate ಮಾಡಿದ್ರೆ x power 4 by 4, applying limits 0 and 1. So ಏನಾಗುತ್ತೆ ಅವಾಗ I equal to 1/2 into 1/3 minus 1/4. So you get 1/24. That is the required answer. So observe steps easily. ಪ್ರಾಬ್ಲಮ್ ಚಿಕ್ಕದು ದೊಡ್ಡದು ಅನ್ನೋದಕ್ಕಿಂತ ಪ್ರತಿ ಸ್ಟೆಪ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಂಟಿಗ್ರಲ್ ಕೊಟ್ಟರು, ಅದನ್ನ ಐ ಅಂತ ಕರ್ಕೊಂಡ್ವಿ, ಆಮೇಲೆ ಆರ್ಡರ್ ಚೆಕ್ ಮಾಡ್ಕೊಂಡ್ವಿ, ಯಾವ ವೇರಿಯೇಬಲ್ ನ ಫಸ್ಟ್ ಇಂಟಿಗ್ರೇಟ್ ಮಾಡಬೇಕು, ಆಮೇಲೆ ಯಾವ ವೇರಿಯೇಬಲ್ ತಗೋಬೇಕು ಆರ್ಡರ್ ನೋಡ್ಕೊಂಡ್ವಿ, ಆಮೇಲೆ ಲಿಮಿಟ್ಸ್ ಐಡೆಂಟಿಫೈ ಮಾಡಿದ್ವಿ, ಅದಾದ್ಮೇಲೆ ಇಂಟಿಗ್ರೇಷನ್ ಮಾಡಿದ್ವಿ. ಸೊ ಇಂಟಿಗ್ರೇಷನ್ ಇದಿಷ್ಟು ಇಂಟಿಗ್ರಲ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ 5 ಇಂಟಿಗ್ರಲ್ಸ್ ಇದೆ, ಯು ಕ್ಯಾನ್ ಸಾಲ್ವ್ ಈಸಿಲಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತಗೋತೀನಿ. So same limits ಇಟ್ಕೋತೀನಿ, integral 0 to 1 integral x2 root x x square plus y square dy dx. So obviously the limits of y are x and root x, limits of x are 0 and 1. First I have to integrate with respect to y, then I have to integrate with respect to x. That is preliminary. ಇವಾಗ ಫಸ್ಟ್ ಟೈಮ್ ಮಾಡ್ಕೋತೀನಿ, ಇದನ್ನ i ಅಂತ ಕರ್ಕೋತೀನಿ, ಇಂಟೆಗ್ರಲ್ 0 to 1 ಇಂಟೆಗ್ರಲ್ x2 root x x square plus y square dy dx. With respect to y first integrate ಮಾಡಬೇಕು. With respect to y first integrate ಮಾಡಿದ್ರೆ ಇಂಟೆಗ್ರಲ್ 0 to 1 ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ into dy. So integrate ಮಾಡಿದ್ರೆ dy will be y. So x square into y plus y square ನ ಇಂಟಿಗ್ರೇಟ್ ಮಾಡಿದ್ರೆ y cube by 3 between x and root x dx. So with respect to y integrate ಮಾಡಾಯ್ತು, ಲಿಮಿಟ್ಸ್ ಅಪ್ಲೈ ಮಾಡಬೇಕು ಈಗ. So ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ it will be integral 0 to 1 x square times ಇಲ್ಲಿ ಏನಾಗುತ್ತೆ root x minus x plus 1/3 into root x ಅಂತಂದ್ರೆ x power 1/2 whole power 3, so x power 3/2 minus x cube dx. If you want, you can write a small bracket here. So ಇವಾಗ ಏನಾಗುತ್ತೆ ಇದು i equal to integral 0 to 1
x ಸ್ಕ್ವೇರ್ ಇಂಟು ರೂಟ್ ಎಕ್ಸ್ ಅಂತಂದ್ರೆ ಎಕ್ಸ್ ಪವರ್ 2 ಇಂಟು ಎಕ್ಸ್ ಪವರ್ 1 by 2. ಸೊ 2 plus 1 by 2 ಎಕ್ಸ್ ಪವರ್ 5 by 2 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 1 by 3 ಇಂಟು ಎಕ್ಸ್ ಪವರ್ 3 by 2 ಮೈನಸ್ ಎಕ್ಸ್ ಕ್ಯೂಬ್ by 3 dx. ಸೊ ಇದೇನಾಗುತ್ತೆ ಇಂಟರ್ವಲ್ 0 to 1 x ಪವರ್ 5 by 2 ಆಗಿ ಬರ್ಕೋಬಹುದು ಮೈನಸ್ ಎಕ್ಸ್ ಪವರ್ 3 ಮೈನಸ್ ಎಕ್ಸ್ ಪವರ್ 3 by 2. ಸೊ ಮೈನಸ್ ಹೊರಗಡೆ ತಗೊಂಡ್ರೆ 1 plus 1 by 3 into x power 3. That will be minus 4 by 3 x cube plus 1 by 3 x power 3 by 2 dx. Now evaluate it. Now integrate that with respect to x, keeping this standard result in mind. So what I get ಏನು ಬರುತ್ತೆ ಇವಾಗ I equal to x power 5 by 2 integrate ಮಾಡಿದ್ರೆ x power 5 by 2 plus 1 divided by x power 5 by 2 plus 1. So x power 7 by 2 divided by 7 by 2 minus 4 by 3 into x power 3 integrate ಮಾಡಿದ್ರೆ x power 4 by 4 plus 1 by 3 into x power 3 by 2 plus 1 divided by 3 by 2 plus 1. So x power 5 by 2 divided by 5 by 2 between 0 and 1. So limits apply ಮಾಡಿದ್ರೆ it will be 2 by 7 into 1 minus 0 minus 4 cancel ಆಗುತ್ತಾ 1 by 3 into 1 minus 0 plus 2 ಮೇಲೆ ಹೋಗುತ್ತೆ 2 by 15 into 1 minus 0. So I equal to 2 by 7 minus 1 by 3 plus 2 by 15. You can check that it will be 3 by 30. So these are the problems on double integrals. Try to solve problems on double integrals first. ಮೊದಲು ಡಬಲ್ ಇಂಟೆಗ್ರಲ್ ಮೇಲೆ ಸಾಧ್ಯವಾದಷ್ಟು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ ಅದು ನಿಮಗೆ ಚೆನ್ನಾಗಿ ಗೊತ್ತಾಯ್ತು ಅಂದಮೇಲೆ ಟ್ರಿಬಲ್ ಇಂಟೆಗ್ರಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಿಬಲ್ ಇಂಟೆಗ್ರಲ್ಸ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಅದರದ್ದು ಪ್ರಾಬ್ಲಮ್ಸ್ ತಗೊಂಡು ವರ್ಕೌಟ್ ಮಾಡಿ ನೋಡೋಣ.